ಉಡುಪಿಗೆ ಬನ್ನಿ ವೀಕ್ಷಕರಿಗೆ ನಮಸ್ಕಾರ. ನಾವೀಗ ಬೈಂದೂರು ತಾಲೂಕಿನ ಕಾಲ್ತೋಡು ಗ್ರಾಮದ ಬೋಳಂಬಳ್ಳಿ ಶ್ರೀ ಪದ್ಮಾವತಿ ದೇವಿ ಕ್ಷೇತ್ರದಲ್ಲಿದ್ದೇವೆ. ಇಲ್ಲಿರುವ ಶ್ರೀ ಪದ್ಮಾವತಿ ದೇವಿಯು ತುಳುನಾಡು ರಾಜಧಾನಿ ಬಾರ್ಕೂರಿನ ಆಳುಪ ಅರಸರಿಂದ ಪೂಜಿಸಲ್ಪಟ್ಟ ವಿಗ್ರಹ. ಮೇ 4, 2025ರಿಂದ ಮೇ 9, 2025ರವರೆಗೆ ಶ್ರೀ ಕ್ಷೇತ್ರದಲ್ಲಿ 27 ಅಡಿ ಎತ್ತರದ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ಏಕಶಿಲಾ ಪ್ರತಿಮೆ ಮತ್ತು 21 ಅಡಿ ಎತ್ತರದ ಭಗವಾನ್ ಶ್ರೀ ರಾಮಚಂದ್ರ ದೇವರ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮತ್ತು ಮಹಾಮಸ್ತಕಾಭಿಷೇಕ ನಡೆಯಲಿದೆ. ಈ ಕ್ಷೇತ್ರವು ಉಡುಪಿಯಿಂದ 65 ಕಿಲೋಮೀಟರ್ ಮತ್ತು ಕುಂದಾಪುರದಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಈ ಕ್ಷೇತ್ರದ ಆಡಳಿತ ಧರ್ಮದರ್ಶಿಗಳಾಗಿರುವಂತಹ ಶ್ರೀಯುತ ಧರ್ಮರಾಜ್ ಜೈನ್ ಅವರಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಈಗ ಈ ಕ್ಷೇತ್ರ ಅಂದ್ರೆ ಶ್ರೀ ಕ್ಷೇತ್ರ ಬೋಳಂಬಳ್ಳಿ, ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ಸರ್. ಬಾರ್ಕೂರು ಇತಿಹಾಸದಿಂದ ಇಡೀ ದಕ್ಷಿಣ ಕನ್ನಡ ಜಿಲ್ಲಾ, ಉತ್ತರ ಕನ್ನಡದ ಹತ್ತಿರದವರೆಗೂ ಜೈನ ಸಮಾಜ ಎಲ್ಲ ಕಡೆಯಲ್ಲಿ ಒಂದು ಕಾಲದಲ್ಲಿ ಬಹಳ ಜನಸಂಖ್ಯೆ ಇತ್ತು. ಅಳುಪ ವಂಶಸ್ಥರಾದಂಥ ಆ ವಂಶದ ಬುಡದವರು ಸಾಧಾರಣ 800 ವರ್ಷ ಹಿಂದಿನ ಕತೆ. ಅಲ್ಲಿಂದ ವಲಸೆ ಬಂದವರು, ಕುಟುಂಬದ ಕಲಹದೊಳಗೆ ವಲಸೆ ಬಂದವರು ಪದ್ಮಾವತಿ ಅಮ್ಮನವರನ್ನು ಹಿಡ್ಕೊಂಡು ಈ ಊರಿಗೆ ಬಂದರು. ಇಲ್ಲಿ ತುಂಡು ರಾಜ್ಯವಾಗಿ ಅದನ್ನು ಸ್ಥಾಪನೆಯಾಗಿ ಕಾರಣಾಂತರದಿಂದ ಜೈನರ ಸಂಖ್ಯೆ ಎಲ್ಲ ಅಳಿ ಹುಟ್ಟಿ ಹೋಯಿತು. ಇನ್ನೊಂದು ವಿಶೇಷ ಏನಂದರೆ, ಈಗ 100 ವರ್ಷಗಳಿಂದ ನಮ್ಮ ತಂದೆ, ನಮ್ಮ ಹಿರಿಯರು ಅದನ್ನು ಪೂಜೆ ಮಾಡ್ತಾ ಬಂದಂಥ ಟೆಂಪಲ್ಲು ಇವತ್ತು ಒಳ್ಳೆ ರೀತಿಯಲ್ಲಿ ಭಕ್ತಾದಿಗಳು ಜಾಸ್ತಿ ಬರ್ತಾ ಇದ್ದಾರೆ. ಆಗಬೇಕಾದಂಥ ಕೆಲವು ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಕಲ್ಯಾಣ ಮಂಟಪ, ರೂಮು, ಇಲ್ಲಿ ಇನ್ನೊಂದಂದರೆ ಬಾಹುಬಲಿ ಈಗ ನಮ್ಮ ಉಡುಪಿ ಜಿಲ್ಲೆಯಲ್ಲಿ 2ನೇ ಸ್ಥಾನದಲ್ಲಿ ಉಂಟಿದೀಗ. ಯಾಕಂದರೆ ಕಾರ್ಕಳ ಬಿಟ್ಟರೆ ಇಲ್ಲೇ, ಮತ್ತು ವೇಣೂರು ಧರ್ಮಸ್ಥಳ ಎಲ್ಲ ಉಂಟು. ಹಾಗೆ ಇಲ್ಲಿಂದೊಂದು 30 ಕಿಲೋಮೀಟರ್ ಮುಂದಕ್ಕೆ ಒಂದು 2,500 ಮನೆ ಸಾಗರ ತಾಲೂಕಿನಲ್ಲಿ ಜೈನರ ಜನಸಂಖ್ಯೆ ಉಂಟು. ಇದರಲ್ಲೂ ಒಂದು ವಿಶೇಷ ಅಂದರೆ, ಎಲ್ಲ ಜಾತಿಯವರು ಈಗಾಗಲೇ ಟೂರಿಸ್ಟು ಯಾವ್ಯಾವ ಶಾಲೆ ಮಕ್ಕಳು ಮೂರ್ತಿ ನಿಲ್ಲಿಸೋ ಮೊದಲೇ ಅಥವಾ ನಿಲ್ಲಿಸಿದ ಮೇಲೆ ತುಂಬ ಜನ ಯಾತ್ರಿಕರು ಬರ್ತಾ ಇದ್ದಾರೆ. ಇದೇ ರೀತಿ ಯಾತ್ರಿಕರಿಗೆ ಧರ್ಮದ ಬಗ್ಗೆ ಪ್ರಚಾರ ಆಗಲಿ, ಗೋಮಟೇಶ್ವರನ್ನು ನೋಡಿ ಸಂತೋಷ ಪಡಲಿ. ಹಾಗೆ ಜೈನ ಧರ್ಮದ ಪ್ರಕಾರ ಕಾಡಿಗೆ ಹೋದಂಥ ಶ್ರೀರಾಮನ ಪ್ರತಿಮೆಯನ್ನು ಮಾಡಬೇಕು ಅಂತ ಉದ್ದೇಶದಿಂದ ಮಾಡಿದ್ದೇವೆ. ಇಲ್ಲಿರುವ ಉಚಿತ ಕಲ್ಯಾಣ ಮಂಟಪ ಕ್ಷೇತ್ರದ ಮತ್ತೊಂದು ವಿಶೇಷ. ದುಡ್ಡಿಲ್ಲದಂಥ ಬಡವರಿಗೆ ಈ ಕಲ್ಯಾಣ ಮಂಟಪ ಫ್ರೀ ಮಾಡಿದರೆ ಎಲ್ಲೆಲ್ಲ ಹೋಗಿ ಮದುವೆ ಮಾಡ್ಕೊಳ್ಳಿಕ್ಕೆ ಚಪ್ರ ಮತ್ತೊಂದು ಇವಾಗ ಉದಾಹರಣೆಗೆ ಮಂಟಪ ಎಲ್ಲ ಮಾಡಬೇಕು. ಜೀವನೋದ್ದಕ್ಕೂ ದೇವಸ್ಥಾನ ಲೆಕ್ಕದಲ್ಲೇ ಒಂದು ದಾನಕ್ಕಿರಲಿ. ಈಗ ವರ್ಷಕ್ಕೆ ಒಂದು 30-40 ಮದುವೆಗಳಲ್ಲಿ ಆಗ್ತಾ ಇದೆ. ಇಲ್ಲಿ ಅಪರೂಪದ ವಸ್ತುಗಳನ್ನು ಸಂಗ್ರಹಿಸಿ ಇಡಲಾಗಿದೆ. ಗತಕಾಲದ ವೈಭವವನ್ನು ಮತ್ತೊಮ್ಮೆ ಜನರ ಮುಂದೆ ತೆರೆದಿಡುವ ಪ್ರಯತ್ನವು ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಹಿಂದಿನ ಕಾಲದಲ್ಲಿ ಈ ರೀತಿ ಇತ್ತು ಎಂಬ ಭಾವನೆ ಪ್ರತಿಯೊಬ್ಬರಲ್ಲಿ ಮೂಡುತ್ತದೆ. ಅಪರೂಪದ ವಸ್ತುಗಳಲ್ಲಿ ಕೆಲವು ವಸ್ತುಗಳನ್ನು ಈ ಕ್ಷೇತ್ರದಲ್ಲಿ ಮಾತ್ರ ಕಾಣಸಿಗುತ್ತದೆ. ಗಡಿಯಾರಗಳು, ಅದೇ ರೀತಿ ಅಡುಗೆ ಮನೆಯಲ್ಲಿ ಕಾಣಸಿಗುವಂತಹ ಅಪರೂಪದ ವಸ್ತುಗಳು, ಎತ್ತಿನ ಗಾಡಿಯ ಕೆಲವು ವಸ್ತುಗಳು, ಇನ್ನಿತರ ವಸ್ತುಗಳನ್ನು ಇಲ್ಲಿ ನೋಡಬಹುದು. ಉದ್ದೇಶ ಅಷ್ಟೇ, ನೋಡೋರು ನೋಡ್ಲಿ. ಹಿಂದೆ ಹೀಗಿತ್ತೋ, ನಮ್ಮ ಅಜ್ಜನ ಕಾಲದಲ್ಲಿ ಹೀಗಿದೆ, ಹಿಂದಿನವರು ಈ ರೀತಿಯೆಲ್ಲ ಮಾಡ್ಕೊಂಡು ಬದುಕಿದ್ದಾರೆ,
ಈಗ ಭತ್ತ ಹಾಕು ಕಲ್ಬಿ, ದೇವರಗೂಡು, ಉದಾಹರಣೆ ಕಾಲದಾಗ ಭತ್ತ ಬೇಯಿಸೋ ಕೊಪ್ಪರಿಗೆ, ಕಬ್ಬಿನ ಗಾಣ, ಇದನ್ನೆಲ್ಲ ಹಳೆ ವಸ್ತುಗಳನ್ನ ಇನ್ನೂ ಸಂಗ್ರಹ ಮಾಡ್ತೇವೆ. ಮಾಡುವ ಉದ್ದೇಶ ಮತ್ತೇನಕ್ಕಲ್ಲ, ಅದಕ್ಕೇನು ಯಾರು ನೋಡ್ರು ಹೊರಗಡೆ ಒಂದು ಕೊಡುವುದಿಲ್ಲ ಅನ್ನೋದು ಬಿಟ್ಟರೆ, ಯಾರು ನೋಡಿದ್ರು ಅದನ್ನು ಅವರಿಗೆ ತೃಪ್ತಿ ಆಗಬೇಕು, ಸಮಾಧಾನ ಆಗಬೇಕು. ಇಂಥ ಕಡೆಯಲ್ಲಿ ಒಂದು ಹೀಗುಂಟು ಅಂತ ಆದರೆ ಹಳೆ ಪಾತ್ರೆಗಳು ಹೇಗುಂಟು, ಮಣ್ಣಿನ ಮಡಕೆಗಳು ಯಾವ್ಯಾವ ರೀತಿಯಲ್ಲಿದೆ, ಬೆಲ್ಲದ ಕೊಡ ಅಂದ್ರೇನು, ರಂಜಣಿಗೆ ಅಂದ್ರೇನು, ಉಪ್ಪಿನಕಾಯಿ ಭರಣಿ ಅಂದ್ರೇನು, ಇನ್ನು ಮುಂದೆ ಮುಂದೆ ಭಾರಿ ಕಷ್ಟ ಆಗ್ತಾ ಇದೆ. ಅದನ್ನೆಲ್ಲ ನಾವು ಸಂಗ್ರಹಿಸಿ ಮುಂದೆ ನೋಡುವವರಿಗೆ, ಮುಂದಿನ ಪೀಳಿಗೆಗೆ ವಿಷಯ ತಿಳ್ಕೊಳ್ಳೋ ಬಗ್ಗೆ ಅದನ್ನು ನಾವು ಈ ಸ್ಥಳದಲ್ಲಿಟ್ಟಿದ್ದೇವೆ. ಬನ್ನಿ ಬೋಳಂಬಳ್ಳಿಗೆ ಮಹಾಮಸ್ತಕಾಭಿಷೇಕವನ್ನು ಕಣ್ತುಂಬಿಕೊಳ್ಳಿ.